Hey guys, hey everyone, welcome back to Vaish Explore channel. And today FT Miss Ready. So this is my friend Diksha. ನಾನು ಅವಳು ಒಂದು PU ಇಂದ ಫ್ರೆಂಡ್ಸ್ ಆಗಿದ್ದೀರಿ. So around 6 years of friendship. So this is Diksha Reddy. ಇನ್ಮೇಲಿಂದ ನನ್ನ ವ್ಲಾಗ್ಸ್ ಅಲ್ಲಿ ತುಂಬ ಇರ್ತಾಳೆ. ಆ್ಯಂಡ್ ವಿ ಹ್ಯಾವ್ ಮೆನಿ ಮೋರ್ ಪ್ಲ್ಯಾನ್ಸ್, ಅದೆಲ್ಲ ಹೇಳ್ತೀರಿ, ಮಾಡ್ತೀರಿ, ಅಪ್ಡೇಟ್ ಮಾಡ್ತಾ ಇರ್ತೀರಿ. ಸೊ ಇವಾಗ ಸದ್ಯಕ್ಕೆ ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್ ವಿತ್ ದೀಕ್ಷಾ. ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಯಾಕೆಂದರೆ ಅವಳು ಟ್ರಿಪ್ಪಿಗೆ ಹೋಗ್ತಾ ಇದ್ದಾಳೆ. ಪ್ಲಸ್ ನನ್ನ ಬರ್ಡೇ ಇದೆ, ಸೊ ದೀಕ್ಷಾ ಇಸ್ ಟ್ರೀಟಿಂಗ್ ಮೀ. ಅದಕ್ಕೆ ಲೆಟ್ಸ್ ಗೋ ಶಾಪಿಂಗ್. ಫಸ್ಟ್ ಆಫ್ ಆಲ್, ಹಾಯ್ ಗಾಯ್ಸ್. ಕ್ಯಾಪೇ ಕೊಡೋದಿಲ್ಲ, ಮಾತಾಡೋದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಮಾತಾಡ್ತಾನೇ ಇರ್ತಾಳೆ. ಹಾಯ್ ಹೇಳಕ್ಕೂ ಗ್ಯಾಪ್ ಬಿಟ್ಟಿಲ್ವಲ್ಲೇ. ಇವಾಗ ನಿನಗೆ ಕೊಡ್ತಾ ಇದ್ದೀನಿ ಮೈಕು, ಯು ಕ್ಯಾನ್ ಗೋ ಫಾರ್. ಆಕ್ಚುಲ್ ಆಗಿ ತುಂಬಾ ಜನ ಹೇಳಿದ್ದು ನಾನು ಬ್ಲಾಗ್ ಅಲ್ಲಿ ಜಾಸ್ತಿ ಮಾತಾಡಲ್ಲ ಅಂತ, ಸೊ ಇನ್ಮೇಲಿಂದ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಅಲ್ಲ ಗೈಸ್, she just started making vlogs and it's hardly like what two vlogs posted. Yeah, ಅಷ್ಟೇ. ಏನ್ ಜಾಸ್ತಿ ಮಾತಾಡಲ್ಲ ಇವಳು vlogs ಅಲ್ಲಿ. ಆಲ್ರೆಡಿ ಏನೋ 10-15 ವ್ಲಾಗ್ಸ್ ಮಾಡಿಬಿಟ್ಟು ಅಂಡ್ ದೆನ್ ಯು ಆರ್ ಗೆಟಿಂಗ್ ದಟ್ ಕಾಮೆಂಟ್. ಓಕೆ, ಮೇಕ್ ಸೆನ್ಸ್. ಬಟ್ ತಗೋಬೇಕು ನೀನೆಲ್ಲ ಕಮೆಂಟ್ಸ್ ಅಂಡ್ ಯು ಹ್ಯಾವ್ ಟು. So come on, what do you like to tell? Nothing guys, we are already late. ನಾನು ಬೆಳಿಗ್ಗೆ ಬಂದಾಗಿನ ಮಾತು ಒಂದು ವಾರ ಮ್ಯಾಕ್ಸಿಮಮ್ 2 ವಾರ ಗ್ಯಾಪ್ ಕೊಟ್ರೆ ಇದೇ ಕತೆ, ಬರೀ ಮಾತು. And it's very hot guys, very hot. ನಮ್ಮ ಮನೇಲಿ ಎಸ್ಪೆಷಲಿ ಟೂ ಮಚ್. Yeah, so we are going west side and Jayanagar ಅಲ್ಲಿ ಊರು ಸುತ್ತೋಗೋಣ. Let's go Jayanagar. Hi guys, we are going to west side and look at these both. ಇವರಿಬ್ರು ಫುಲ್ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಫುಲ್ ಮ್ಯಾಚಿಂಗ್ ಔಟ್ಫಿಟ್ಸ್ ಹಾಕೊಂಡ್ಬಿಟ್ಟಿದ್ದಾರೆ ಇಬ್ರು ಸಿಬ್ಲಿಂಗ್ಸ್. ಅಕ್ಕ ನೀನು ಇಳಿ ಅಕ್ಕ, ಒಂದು ನಿಮಿಷ ಗಾಡಿ ಇಳಿ ಅಕ್ಕ. ಲುಕ್ ಅಟ್ ದಮ್. ವೆಸ್ಟ್ ಸೈಡ್ಗೆ ಹೋಗೋದಕ್ಕೆ ಇಷ್ಟೊಂದೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಇಬ್ರು. ಕೋಇನ್ಸಿಡೆನ್ಸಾ? ಲೆಟ್ಸ್ ಗೋ ಗೈಸ್. ಇವಳಿಗೆ ಅಡ್ರೆಸ್ ಗೊತ್ತಿಲ್ಲ ಅಂದೇನೋ ಮುಂದೆ ಹೋದ್ಲು, ಅದು ಕಾನ್ಫಿಡೆಂಟಲ್ಲೇ ಮುಂದೆ ಹೋದ್ಲು. ನಾವು ವೆಸ್ಟ್ ಸೈಡ್ ಫಸ್ಟ್ ಹೋಗೋಕ್ಕಿಂತ ಮುಂಚೆ ವೆಸ್ಟ್ ಸೈಡಲ್ಲಿರೋ ಪಕ್ಕದಲ್ಲಿರೋ ಪಾನಿಪುರಿ ಶಾಪ್ ನೋಡಿದೆ ಅಂತ ತಿನ್ನಕ್ಕಂತೂ ಹೊರಟ್ರೆ. ಡಿಪ್ರೆಷನ್ ಸೊ ಫೈನಲಿ ವೆಸ್ಟ್ ಸೈಡಿಗೆ ಬಂದರೆ ಎಲ್ಲ 3 ಜನ. ಸೊ ಇವಾಗ ನೋಡೋಣ ದೀಕ್ಷಾ ಏನೇನು ಶಾಪಿಂಗ್ ಮಾಡ್ತಾಳೆ ಅಂತ ನೋಡೋಣ. ಫೈನಲಿ ಇವಳು ಇಡೀ ವೆಸ್ಟ್ ಸೈಡ್ ಸುತ್ತಿ 2 ಟಾಪ್ಸ್ ತೊಗೊಂಡ್ಲು. ಆ್ಯಂಡ್ ನನಗೆ ಯಾವುದೂ ಏನೂ ಇಷ್ಟ ಆಗಲಿಲ್ಲ ಅಂತ ಐ ಡಿಡ್ ನಾಟ್ ಪಿಕ್ ಎನಿಥಿಂಗ್. ಆ್ಯಂಡ್ ಆಫ್ಟರ್ ದ ಬಿಲ್ಲಿಂಗ್ ನಾವು ನೆಕ್ಸ್ಟ್ ಹೊರಟಿದ್ದೆ ಜ್ಯೂಸ್. ಡಿನ್ನರ್ ಟೈಮಲ್ಲಿ ಜ್ಯೂಸ್ ಕುಡಿಯೋದಕ್ಕೆ ಹೋದರೆ ನಾವು, ಬಿಕಾಸ್ ಆಲ್ರೆಡಿ ಲೇಟ್ ಆಗ್ತಿತ್ತು ಅಂತ. ಸೊ ಲೇಟ್ ಆಗಿದ್ದರಿಂದ ನಾವು ಬೇಗ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರಡಲೇಬೇಕಿತ್ತು. ಹೆಲ್ಮೆಟ್ ಬೇರೆ ಹಾಕೊಂಬಂದಿಲ್ಲ ದೀಕ್ಷಾ, ಎಷ್ಟು ಲೇಸಿ ಇರ್ಬಾರ್ದು. Snack is important guys. First your food, drinks and eats. ಅಲ್ಲ, ಸಮ್ಮರ್ ಟೈಮಲ್ಲಿ ಯಾರು ಬೇರೆ ಜ್ಯೂಸ್ ಕುಡಿತಾರೆ? ಆಲ್ವೇಸ್ ಮ್ಯಾಂಗೋ ಜ್ಯೂಸ್ ಕುಡಿತಾರೆ. ಮ್ಯಾಂಗೋ
You know, actually mango full healthy ಆಗ್ಬಿಟ್ಟಿದೆ. I don't like the taste of mango anymore. Mango season ಅಲ್ಲ. It has become very weird taste. I feel like they're adding more of artificial taste. ಬೇರೆ ಫ್ರೂಟ್ಸ್ ಆ್ಯಡೇ ಮಾಡಲ್ಲ. ಅದೇ ಮಾಡ್ತಾರಮ್ಮ. Laranja, acerola e mel. Uma doce. ಕ್ಲಾಸಿಕ್ ಫುಲ್ ಫಾರ್ಮಲ್ ಆಗಿದೆ. ಇರ್ತೀವಿ. Because I don't speak in ಕನ್ನಡ. ಕನ್ನಡ ಮಾತಾಡೋಕ್ಕೂ ಲೋಕಲ್ ಆಚೆಗಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಂಗಂದ್ರೆ ದೀಕ್ಷಾ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಕನ್ನಡ. ನೆಕ್ಸ್ಟ್ ವ್ಲಾಗ್ ನಮ್ದು ಪ್ರಾಬ್ಲಮ್ ಏನಂದರೆ ನಾನು ಕನ್ನಡ ಸ್ಟಾರ್ಟ್ ಮಾಡಿದ್ದೀನಿ, ಕನ್ನಡ ಟೀಚರ್ ಮಾಡ್ತಿದ್ದೆ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದೆ ತೆಲುಗು ಅಲ್ವಾ? ಕನ್ನಡದವರು ನೋಡ್ತಾರೆ, ತೆಲುಗುದವರು ನೋಡ್ತಾರೆ. ಇಲ್ಲ ಇಫ್ ದೇ ಕಮೆಂಟ್ ಹೇಗಿದೆ? ಪ್ರೊಟೆಕ್ಟೆಡ್ ಆಗಿದೆಯಾ? ವೆರಿ ವೆಲ್ ಪ್ರೊಟೆಕ್ಟೆಡ್. ಪಾನಿ ಜಾಸ್ತಿ ಹಾಕಿದ್ರೆ ವಾಟರ್ ಮೆಲನ್ ನಾನು 2% ಹಾಕಿರ್ತಾನೆ, ಶುಗರ್ ಒಂದು 80% ಹಾಕಿರ್ತಾನೆ. ಪಾಪ ದೀಕ್ಷಾ ಡಯಟ್ ಅದಕ್ಕೆ 80% ಶುಗರ್ ಕೊಡ್ತಾ ಇರೋದು. ಅಲ್ಲದೆ ಹಳೆ ಬ್ಲಾಗಲ್ಲಿ ಐ ಮೇಡ್ ಅ ಹೈ ಪ್ರೋಟೀನ್ ಲಡ್ಡು ಗೈಸ್. ಒನ್ ಥಿಂಗ್ ನೋ ಒನ್ ಅಬ್ಸರ್ವ್, ಟೈಟಲಲ್ಲಿ ಗಿಲ್ಟ್ಸ್ ಶುಗರ್ ನೋ ಗಿಲ್ಟ್ ಅಂತ ಏನೋ ಹಾಕಿದ್ದೀನಿ. ಯಾರು ಕಮೆಂಟಲ್ಲಿ ಹಾಕಿಲ್ಲ ದಟ್ ಐ ಯೂಸ್ಡ್ ಬೆಲ್ಲ. ಬೆಲ್ಲ ಇಸ್ ಲಾಟ್ ಆಫ್ ಶುಗರ್ ಇನ್ ಇಟ್. ಬಟ್ ಇಟ್ಸ್ ಬೆಟರ್ ದೆನ್ ಯು ಯೂಸಿಂಗ್ ಶುಗರ್ ಅಲ್ವಾ? ಅಯ್ಯೋ ಇವಾಗೆಲ್ಲ ಕಲ್ತಿ ಆಗಿಬಿಟ್ಟಿದೆ. ಡಿಡ್ ಯು ಸಿ ಹೌ ಮೈ ಬೆಲ್ಲ ವಾಸ್ ಕಲರ್ ವಾಸ್? ಅದರಲ್ಲೂ 40% ಶುಗರೇ ಇರುತ್ತೆ. ಅದು ಹೌದು. ಬಟ್ ಏನು ಮಾಡೋಕ್ಕಾಗುತ್ತೆ, ಬೇಕೇ ಬೇಕಲ್ಲ ಫಾರ್ ಟೇಸ್ಟ್. ಟೈಮ್ 8:11 ಆಗ್ತಿದೆ ಗೈಸ್. ಆದರೂ 8:11 ಅಲ್ಲಿ ಇವಳು ನನಗೆ ಜ್ಯೂಸ್ ಕೊಡ್ಸಿದ್ದಾಳೆ, ಡಿನ್ನರ್ ಕೊಡಿಸ್ತಾರೆ. ಇವಳ ಮನೆ ಅದೇ, ಇವಾಗ 10-15 ಮಿನಿಟ್ಸಲ್ಲಿ ಹೋಗ್ಬೇಕು. 10-15 ಮಿನಿಟ್ಸ್. ಆ್ಯಂಡ್ ನಮ್ಮ ಮನೆಯಿಂದ ಒಂದು ಹಾರ್ಡ್ಲಿ 5-6 ಕಿಲೋಮೀಟರ್ಸ್ ದೀಕ್ಷಾ ಬರುತ್ತೆ. ಸೊ ಯಾರು ಅದು ದೊಡ್ಡ ಸಿಗ್ನಲ್ ಇದೆ. ಇವಳ ಮನೆ ಹುಡುಗಿರ್ಗೆ ಯಾಕೆ ಕರ್ಫ್ಯೂ? ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಲೈಟ್. ನಾನು ಒಳಗೆ ಮನೇಲಿದ್ದೆ. ಹುಡುಗರಿಗೆ ಯಾಕೆ ಕರ್ಫ್ಯೂ ಇಲ್ಲ? ಆಂಟಿ ಕಂಪ್ಲೇಂಟ್ ಮಾಡ್ತದೆ ಬ್ಲಾಗಲ್ಲಿ. ಅಲ್ಲ, ನಿಮ್ಮ ಮುಂದೆ ಮಾಡ್ದಿರಾ ಬ್ಲಾಗಲ್ಲಿ ಕಂಪ್ಲೇಂಟ್ ಮಾಡಿ. ನಾನು ಮಮ್ಮಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಬಟ್ ನಿಮ್ಮಮ್ಮ ಡೋಂಟ್ ಕೇರ್. ನೀನೇನಲ್ಲ ಮಾಡ್ಕೊ. ಯಾವಾಗಲೂ ಇದ್ದಿದೆ ಇವಳು. ಬಟ್ ನಾನು ಒಳಗಿರೋ ಮನೇಲಿ ಕಳಿಸ್ಕೊಡ್ತೇನೆ ಆಂಟಿ. ನಾನು ಇವಳ ಮನೆಗೆ ಇವಾಗ ಎಂದು ಹೋಗ್ಬಿಟ್ಟು ಅಲ್ಲಿಗೆ ಎಷ್ಟು ದೂರ ಅಬ್ಬಬ್ಬ ಹಾರ್ಡ್ಲಿ ಕಿಲೋಮೀಟರ್ಸ್ ನಂಗೂ ಮಿನಿಟ್ಸ್ ಅಂತ ಕೇಳಿಸ್ತು. 5-6 ಕಿಲೋಮೀಟರ್, 30-40 minutes ಮಿನಿಮಮ್ ಬಿಕಾಸ್ ಆಫ್ ದ ಟ್ರಾಫಿಕ್. ನೋಡ್ಬಿಟ್ರೆ ಓ ಮೈ ಗಾಡ್. ಬೆಸ್ಟ್ ಸ್ಮೈಲ್. ಇಟ್ ಈಸ್ ಓಕೆ ಬ್ರೋ. Laugh. ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ, ಕೇಳಿಸ್ಕೊಳೋದು ಭಯಂಕರವಾಗಿರುತ್ತೆ. ಮನೆಯೆಲ್ಲ ಅದಿರಿಸ್ತಾಳೆ ಏನು ದುಡ್ಡಕ್ಕೆ. ನಮ್ಮ ಮನೆಗೆ ಬಂದ್ಬಿಟ್ರೆ ಅಂತೂ ನನ್ನ ಫಸ್ಟೇ ನನ್ನ ರೂಮ್ ಖಾಲಿ ಹೊಡೆದಿರುತ್ತೆ. ಇವಳು ನಕ್ಬಿಟ್ರೆ ఎక్కువ ಆಗುತ್ತೆ ನನಗೆ. ಎಷ್ಟು ಸೋಂಬೇರಿ ಇರಬೇಕು. ಹೆಲ್ಮೆಟ್ ತೆಗೆದು ಪ್ರೊಟೆಕ್ಷನ್ ಇಸ್ ಇಂಪಾರ್ಟೆಂಟ್. ವೆರಿ ವೆರಿ ಮಚ್ ಆಲ್ರೆಡಿ ವೆರಿ ಮಚ್ ಕ್ಲಿಪ್ ಹಾಕ್ಕೊಂಡು ನಾನು ಇದನ್ನು ಆಲ್ರೆಡಿ ನೀಟಾಗಿ ತಲೆ ಮೇಲೆ ಕೂರಿಸಿದ್ದೀನಿ. ಆಯ್ತು, ಇವಾಗ ಅವಳಿಗೆ ಪ್ಲೇಸ್ಮೆಂಟ್ ಮಿಸ್ ಆಗಿ ಇಫ್ ರಿಮೂವ್ ಇಟ್ ಆಗಿ ಮತ್ತೆ ನಾನು ಕೂದ ಅಯ್ಯೋ ಮತ್ತೆ ಇನ್ನೊಂದ್ಸತಿ ಹೆಲ್ಮೆಟ್ ಹಾಕೋ ಪೇಷಂಟ್ ಹಂಗಿಲ್ಲ. ಇಂಟ್ರೋಲ್ ಏನೋ ಹೇಳಿರ್ತಾಳೆ ದೀಕ್ಷಾ ನನ್ನ ಬರ್ಡೇ ಏನೇ ಕೊಡಿಸ್ತಾಳೆ ಏನೋ ಹೇಳಿದ್ದಾಳೆ. ಬಟ್ ಯಾವುದು ಇಷ್ಟ ಆಗಿಲ್ಲ ಟು ಬಿ ಹಾನೆಸ್ಟ್. ಅವಳು ನೋಡೇ ಇಲ್ಲ. ನಾನು ನೋಡಿದ್ದೆ ಆಲ್ರೆಡಿ ವೆಸ್ಟ್ ಸೈಡ್. ಸೊ ನಂಗೆ ಯಾವುದು ಇಷ್ಟ ಆಗಿಲ್ಲ. ದೀಕ್ಷಾ ಕೊಡಿಸ್ತೀಯಾ? ಶಿ ಇಸ್ ಆಲ್ರೆಡಿ ಗಾಟ್. ಐ ಗಾಟ್ ಎ ಡ್ರೆಸ್ ಫಾರ್ ಹರ್ ಗೈಸ್. ವೆರಿ ಗುಡ್. ಅವ್ಳು ಕೊಟ್ಟಲು ಕೂಡ. ನಾನು ಕೊಟ್ಟಾಯ್ತು, ನನ್ನ ಅಣ್ಣನಿಂದ ಬಂದಿದ್ದು ಕೂಡಲೇ ಫಸ್ಟೇ ಕೊಟ್ಬಿಟ್ಟೆ. ಓಕೆ ಓಕೆ ಅದಾ. ಒಳ್ಳೆ ನನ್ನ ಹತ್ರನೇ ಇಟ್ಕೊಳ್ಳ ನನ್ನ ಡ್ರೆಸ್ನ. ಬಟ್ ದಟ್ ಇಸ್ ಕಮಾಂಡರ್ ಬರ್ತ್ಡೇನು ಬರ್ಡೇಸ್ಗೆ ನೋಡೋಣ. ದೀಕ್ಷಾ ಏನೂ ಬರ್ಡೇ ಪ್ಲ್ಯಾನ್ ಮಾಡೋ ಥರ ಇದ್ದಾಳೆ. ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್ ನಂಗೆ ಈ ಸತಿ ಬರ್ಡೇಗೆ ಏನೂ ಪ್ಲ್ಯಾನೇ ಇಲ್ಲ. ಹಿಂಗೆಲ್ಲ ಹೇಳಾದ್ಮೇಲೆ ನನಗೇನು ತಲೆಯಲ್ಲಿ ಇರಲಿಲ್ಲ. ಇವಾಗ ಅಯ್ಯೋ ಮಾಡಬೇಕೆ ಇವಳಿಗೆ. That's it for the video. I'll be going home now. Already a helmet. ಇವಾಗ ಊಟ ಎಲ್ಲ ಮುಗಿಸಿ ಮಲ್ಗೋ ಟೈಮ್ ಆಗಿದೆ.
ಆಲ್ರೆಡಿ ಫುಲ್ ಟಯರ್ಡ್, ಸೊ ಇಟ್ಸ್ ಟೈಮ್ ಫಾರ್ ಮೀ ಟು ಎಂಡ್ ಮೈ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.